ಜಾತ್ರೆಯೊಂದರಲ್ಲಿ 120 ಅಡಿ ಎತ್ತರದ ತೇರೊಂದು ನೆಲಕ್ಕೆ ಉರುಳಿ ಬಿಟ್ಟಿದೆ. ಆನೇಕಲ್ನ ಹೀಲಲಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಡಿ ಎತ್ತರದ ತೇರು. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಗ್ರಾಮ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ನಡೆದಂತಹ ಘಟನೆ ಇದು. 16 ಗ್ರಾಮಗಳಿಂದ ಮದ್ದೂರು ಜಾತ್ರೆಗೆ ತೇರುಗಳು ಬರುತ್ತವೆ. ಎತ್ತು ಟ್ರ್ಯಾಕ್ಟರ್ಗಳ ಮೂಲಕವಾಗಿ ತೇರು ಎಳೆಯುವಾಗ ನೋಡಿ ಏನಾಯ್ತು ಅಂತ ನೋಡಿ ಅಲ್ಲಿ. ನೋಡಿ, ಇದು ನಡೆದಂತ ಘಟನೆ. ಆ ತೇರನ್ನ ಎಳ್ಕೊಂಬರುವಂತ ಸಂದರ್ಭದಲ್ಲಿ ಆ ತೇರು ತನ್ನ ಬಲಭಾಗಕ್ಕೆ ನಿಧಾನವಾಗಿ ವಾಲೋದಕ್ಕೆ ಶುರುವಾಗಿದೆ. ನೋಡ್ತಾ ಇದ್ದಾಗೆ ಆ ಇಡೀ ತೇರೆ ಹಂಗೆ ಬಿದ್ದುಬಿಟ್ಟಿದೆ. ಆಮೇಲೆ ಅಲ್ಲಿ ನೋಡಿ ಜನ ಇದ್ರು. ಸದ್ಯ ವಾಲೋದ್ ಗೊತ್ತಾಗ್ತಾ ಇದ್ದಂಗೆ ಬಹಳ ಜನ ಅಲ್ಲಿಂದ ಓಡೋಗಿದ್ದಾರೆ. ಒಂದು ಎರಡನೇದಾಗಿ ನೋಡಿ, ಅಲ್ಲೇ ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಇದೆ. ಅಂದ್ರೆ ಒಂದು ಎಲೆಕ್ಟ್ರಿಕ್ ತಂತಿ ಕೂಡ ಹೋಗಿದೆ, ಅಲ್ಲಿ ವಿದ್ಯುತ್ ತಂತಿ ಅಲ್ಲೇ ಹೋಗಿದೆ ನೋಡಿ. ಆ ತಂತಿಗಳ ಮೇಲೆ ಏನಾದ್ರು ಬಿದ್ದುಬಿಟ್ಟಿದ್ರೆ ಇನ್ನೇನ್ ಕತೆ, ದೊಡ್ಡ ಅನಾಹುತ ಆಗೋಗ್ಬಿಡ್ತಾ ಇತ್ತು. ಬಹಳ ದೊಡ್ಡ ಅನಾಹುತ ಆಗ್ತಾ ಇತ್ತು. ಏನಾದ್ರೂ ಆ ಎಲೆಕ್ಟ್ರಿಕ್ ಲೈನ್ ಮೇಲೆ ಏನಾದ್ರೂ ಬಿದ್ದಿದ್ರೆ, ಆ ವಿದ್ಯುತ್ ಲೈನ್ ಮೇಲೆ ಏನಾದ್ರೂ ಬಿದ್ದಿದ್ರೆ ಸದ್ಯ ಆಗಬಹುದಾದಂತ ದೊಡ್ಡ ಅನಾಹುತ ಒಂದು ತಪ್ಪಿದೆ. ಆದ್ರೆ ಈ ತೇರು ಬೀಳುವಂತ ದೃಶ್ಯ ಬಹಳ ಭಯಾನಕವಾಗಿತ್ತು. ಅಲ್ಲಿನ ಸನ್ನಿವೇಶ ಕೂಡ ಬಹಳ ಆತಂಕದಿಂದ ಕೂಡಿತ್ತು. ಆಮೇಲೆ ಇನ್ನೊಂದು ನೋಡಿ, ಆ ತೇರ್ ತನ್ನ ಬಲಗಡೆಗೆ ವಾಲ್ತಾ ಇರುವಾಗ ಎಡಗಡೆಗೆಲ್ಲ ಹಗ್ಗ ಕಟ್ಟಿದ್ದಾರೆ. ಬ್ಯಾಲೆನ್ಸ್ ಮಾಡೋಕ್ಕಂತಾನೆ ಈ ರೀತಿ ಅಂತ ಹಗ್ಗಗಳನ್ನು ಕಟ್ಟಿರ್ತಾರೆ. ಅಕಸ್ಮಾತ್ ಒಂದ್ ಕಡೆ ವಾಲಿದ್ರೆ ಅದರ ಆಪೋಸಿಟ್ ಸೈಡ್ ಇಂದ ಹಗ್ಗ ಹಾಕಿ ಆ ತೇರನ್ನ ಎಳೆದು ಅದನ್ನ ಮತ್ತೆ ಬ್ಯಾಲೆನ್ಸ್ ಮಾಡೋಕೆ. ಬಟ್ ಇಲ್ಲಿ ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಆಯ್ತು ಅಂತ ಕಾಣಿಸುತ್ತೆ. ತೇರು ಇದ್ದಕ್ಕಿದ್ದಂತೆ ಹೀಗೆ ಬಿದ್ದುಬಿಡ್ತು. ಉಮೇಶ್ ಅಂತ ಅಲ್ಲಿ ಸ್ಥಳೀಯರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಉಮೇಶ್ ಅವರೇ, ಈ ತರದಾದಂಥದ್ದು ಬಹಳ ನೈಪುಣ್ಯತೆಯಿಂದ ಎಲ್ಲ ಕೆಲಸ ಮಾಡ್ತಾರೆ, ನಾವು ಊರ್ ಕಡೆ ಎಲ್ಲ ನೋಡುವಂಥದ್ದು. ಇಲ್ಲಿ ಏನ್ ಎಡವಟ್ಟಾಗ್ಬಿಡ್ತು ಅಂತೇಳಿ? ಸರ್, ಇಲ್ಲಿ ಏನು ಮದ್ದೂರಮ್ಮನ ಜಾತ್ರೆಗೆ ಒಟ್ಟು 7 ತೇರ್ ಬರ್ತದೆ, 7 ಕುರ್ಜು ಅಂತ. ಇದು ವರ್ಷ ಈಗ ಏನಾಗಿದೆ, ಕಾಂಪಿಟೇಷನ್ಗೆ ಹೈಟ್ ಜಾಸ್ತಿ ಮಾಡ್ಕೊತಾ ಹೋಗ್ತಾ ಇದ್ದಾರೆ ಪ್ರತಿ ಕುರ್ಜುನು. ಇದು ಒಳ್ಳೇದೆ. ಅಂದ್ರೆ ಅವರ ದೇವಿಗೆ ಅವರ ಇರುವಂತಹ ಭಕ್ತಿ ಮತ್ತೆ ಅವರ ಸಮರ್ಪಣೆ ಏನಿದೆ ಅದು ಹೆಚ್ಚಾಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಅದೇನು ತಪ್ಪೇನಿಲ್ಲ. ಆದ್ರೆ ಮಾಡ್ಬೇಕಾದ್ರೆ ಒಂದಷ್ಟು ಎಚ್ಚರಿಕೆಗಳನ್ನು ತಗೋಬೇಕಾಗಿತ್ತು ಅಂತ ಅನ್ಸ್ತದೆ. ಚೆನ್ನಾಗಿ ಆಯ್ತು. ಅದು ಏನು ಹತ್ರ ಇನ್ನೇನು ಹುಸ್ಕೂರ್ ಹತ್ರ ಬರಬೇಕು ಅನ್ನೋ ಸಮಯದಲ್ಲಿ ಒಂಚೂರು ಹಳ್ಳ ಇದ್ದಿದ್ರಿಂದ ಅದು ಆಗಿರುವಂತ ಅವಘಡ. ಇಲ್ಲಾಂದಿದ್ರೆ ಅದು ಸರಿಯಾಗಿ ಬರ್ತಾ ಇತ್ತು. ಒಂದು ಹಳ್ಳ ಅಡ್ಡ ಸಿಕ್ಕಿದ್ರಿಂದ ಅದಾಗಿದೆ. ನಾವು ಅಲ್ಲೇ ಒಂಚೂರು ಸ್ವಲ್ಪ ದೂರದಲ್ಲಿ ಇದ್ದಿದ್ದು ಇಂದ ಇದನ್ನ ನೋಡಕ್ಕಾಯ್ತು. ಅಂದ್ರೆ ದೇವಿಯ ಪವಾಡ ಹೇಗಿದೆ ಅಂದ್ರೆ, ಮುಂದೆ ಒಂದ್ಸಲ ಒಂದು 2-3 ವರ್ಷದಿಂದ ಒಂದ್ಸಲ ಬಿದ್ದಿತ್ತು. ಆದ್ರೆ ಅವತ್ತು ಯಾರಿಗೂ ಏನು ಹಾನಿ ಆಗಿರ್ಲಿಲ್ಲ. ಅದೇ ತಾಯಿ ಮದ್ದೂರಮ್ಮನ ಪವಾಡದಿಂದ ಇವತ್ತು ಯಾರಿಗೂ ಒಂದು ಹಾನಿ ಆಗದೆ ಅಲ್ಲೊಂದು ಸಣ್ಣ ಮಗು ಇನ್ನೇನು ಕೂದಲೆಲೆಯಲ್ಲಿ ತಪ್ಪಿಸ್ಕೊತು. ಇದೇ ತಾಯಿ ಮದ್ದೂರಮ್ಮನ ಪವಾಡ. ಯಾರಿಗೂ ಅವಳನ್ನ ನಂಬಿ ಬರೋರಿಗೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗದೆ ಇದ್ದಾರೆ ನೋಡ್ಕೊಳ್ಳುವಂತ ತಾಯಿ ಮದ್ದೂರಮ್ಮ.
ಸರಿ ಸರಿ. ಬಟ್ ಉಮೇಶ್ ಅವರೇ, ಇನ್ನೊಂದಂದ್ರೆ ಅಲ್ಲೇ ಒಂದು ಆ ವಿದ್ಯುತ್ ಲೈನ್ ಬೇರೆ ಹೋಗಿತ್ತಲ್ಲ, ಅಕಸ್ಮಾತ್ ಅದ್ರ ಮೇಲೆ ಬಿದ್ದುಬಿಟ್ಟಿದ್ರು ದೊಡ್ಡ ಅನಾಹುತ ಆಗ್ಬಿಡೋದು ಅಂತ ಕಾಣಿಸುತ್ತೆ. ಇಲ್ಲ, ಏನಿಲ್ಲ. ಇದೇನಾಗ್ತದೆ ಅಂದ್ರೆ ಇಲ್ಲಿ ಬರುವಂತ ದಾರಿಯಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಸಪ್ಲೈನ ಕಟ್ ಮಾಡಿರ್ತಾರೆ. ಸೊ ಅದರಿಂದ ಅದೇನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಡೆಯುವಂತ ಎಲ್ಲಾ ಕುರ್ಜುಗಳು ಮತ್ತೆ ತೇರುಗಳು ಸರಿಸುಮಾರು 100 ಅಡಿ 80 ಅಡಿ ಅಷ್ಟೇ ಇರ್ತದೆ. ಸೊ ಇದು ಒಂದು ಇಲ್ಲಿನ ಪರಿಪಾಠ. ಅದಕ್ಕೆ ಇದೇನು ಹೊಸ ವಿಚಾರ ಅಲ್ಲ. ಆದ್ರೆ ಮುಂಬರುವ ದಿನಗಳಲ್ಲಿ ಎಲ್ರು ಇದನ್ನ ಮುನ್ನೆಚ್ಚರಿಕೆಯಾಗಿ ಇದು ಏನು ನೂರಾರು ಇತಿಹಾಸಗಳಿರುವಂತ ಪ್ರಸಿದ್ಧ ಇದು ಜಾತ್ರೆ ಇದು. ಸೊ ಇದು ಮೂಲ ಹುಡ್ಕೊಂಡೋದ ವಿಜಯನಗರ ಸಾಮ್ರಾಜ್ಯದವರೆಗೂ ಹೋಗ್ತದೆ. ಸೊ ಆ ತಾಯಿ ಪವಾಡದಿಂದ, ಆ ತಾಯಿಯ ಕೃಪೆಯಿಂದ ಇವತ್ತು ಯಾರಿಗೂ ಏನೋ. ಉಮೇಶ್ ಅವರೇ, ಜಾತ್ರೆ ಆರಂಭ ಆಗಿದೆಯಾ ಈಗ? ಜಾತ್ರೆ ನಡೀತಿದ್ಯಾ ಈಗ? ಜಾತ್ರೆ ನಡೀತದೆ ಸರ್, ಜಾತ್ರೆ ತೊಂದರೆ ಇಲ್ಲ. ಅದು ಬಾಡಿಗೆ ಅದು ನಡೀತದೆ. ಸುತ್ತು 7 ಊರಿನಿಂದ ಬರುವಂತ ಗ್ರಾಮಸ್ಥರ ಎಲ್ಲ ಬಂದು ಅಲ್ಲಿ ಸೇರ್ಕೋತಾರೆ. ಈಗಾಗಲೇ ಇದೆಲ್ಲ ಕ್ಲಿಯರ್ ಆಗಿದೆ. ಈಗೇನು ಇನ್ನೇನು ಅದೇನು ಉಳಿದಿಲ್ಲ, ಅದು ಕ್ಲಿಯರ್ ಆಗಿದೆ. ಸೊ ಈಗೆಲ್ಲ ಜನ ಸೇರ್ತಾರೆ. ಸೊ 7 ಊರು ತೇರುಗಳು ಬರೋದು. ಮತ್ತೆ ಇದು ಈಳಳಿಗೆ ಅಂತ ಚಂದಾಪುರ ಪಕ್ಕದಲ್ಲಿರುವಂತ ಈಳಳಿಗೆ. ಇದು ಹೈಟ್ ಅಲ್ಲಿ ಎಲ್ಲಾ ತೇರುಗಳಿಗಿಂತ ಸ್ವಲ್ಪ ದೊಡ್ಡದಾಗೆ ಇರುವಂತ ತೇರು. 120 ಅಡಿ ಅಂತ ಏನೋ ಕೇಳ್ಪಟ್ವಿ ನಾವು. 127 ಅಡಿ. ಬಹುಶಃ ಇದು ಒಂದ್ ಕಡೆ ವಾಲಿದ್ರೆ ಮತ್ತೊಂದ್ ಕಡೆಯಿಂದ ಹಗ್ಗ ಕೆಳೆಯಕ್ಕೆಲ್ಲ ವ್ಯವಸ್ಥೆ ಇರುತ್ತಲ್ಲ, ಬಟ್ ಇವತ್ತು ಸ್ವಲ್ಪ ಅವ್ರಿಗೆ ಗೊತ್ತಾಗಿಲ್ಲ ಆ ಟೈಮ್ನಲ್ಲಿ ಅಂತ ಕಾಣಿಸುತ್ತಲ್ಲ ಉಮೇಶ್ ಅವರೇ? ಇರುತ್ತೆ ಸಾಮಾನ್ಯವಾಗಿ. ಇದು ಹೇಗೆ ಅಂದ್ರೆ ಹಳ್ಳ ದಿನ್ನೆ ಗದ್ದೆಗಳೆಲ್ಲ ಎಳ್ಕೊಂಡು ಹೋಗುವಂತ ಪರಿಪಾಠ ಇರುವಂತ ತೇರು. ಆ ಕಾಲದಿಂದ ಟ್ರ್ಯಾಕ್ಟರ್ ಮತ್ತೆ ಎತ್ತುಗಳನ್ನ ಎಲ್ಲ ಕಟ್ಕೊಂಡು ಎಳ್ಕೊಂಡು ಹೋಗೋದು. ಇದೇನು ಜನ ಹಿಡಿಯೋದಲ್ಲ. ಸೊ ಇದು ಮೊದ್ಲೆಲ್ಲ ರೋಡ್ ಎಲ್ಲ ಇರ್ಲಿಲ್ಲ, ಗದ್ದೆಗಳಲ್ಲಿ ಹೊಲಗಳಲ್ಲೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಿದ್ದು. ಈಗ ಹೈಟ್ ಜಾಸ್ತಿ ಆಗಿರೋದ್ರಿಂದ ಒಂಚೂರು ಅದೇನಾದ್ರು ಇದಾಯ್ತೇನೋ ಮ್ಯಾನೇಜ್ ಮಾಡ್ಲಿಕ್ಕೆ. ಮತ್ತೆ ಅಲ್ಲಿ ಹಳ್ಳ ದೊಡ್ಡದಿದ್ದರಿಂದ ದಾರಿ ತಪ್ಪಿದೆ. ಈ ಬಾರಿ ಬರ್ತಾ ಇಲ್ಲ ಅನ್ಸುತ್ತೆ, ಬಹಳ ಡ್ಯಾಮೇಜ್ ಆದಂಗೆ ಇದೆ ಅಲ್ಲ ಇದು ತೇರು? ಬಹುಶಃ ಬರೋದಿಲ್ಲ ಅನ್ಕೋತೀನಿ. ಆದ್ರೆ ತಯಾರು ಮಾಡ್ಬೋದು. ಅಂದ್ರೆ ಅದೇನು ಅಂತ ಏಟ್ ಆಗಿರೋದಿಲ್ಲ. ನೋಡುವ ಅದು ಏನ್ ಮಾಡ್ತಾರೆ ಅಂತ. ಆದ್ರೆ ನಿಯಂತ್ರಣ ಮಾಡ್ಲಿಕ್ಕೆ ಹಗ್ಗ 4 ಕಡೆ ಕಟ್ಟಿರ್ತಾರೆ, 4 ಮೂಲೆಗೆ. ಆದ್ರೆ ಹೈಟ್ ನ ಒಂದೇ ಸಲ ಹಂಗ್ ವಾಲ್ದಾಗ ಕಂಟ್ರೋಲ್ ಮಾಡೋದು ಬಹಳ ಕಷ್ಟನೇ. ಒಳಗಡೆ ಏನ್ ಯಾರು ಇರ್ಲಿಲ್ಲ ಅನ್ಸುತ್ತಲ್ಲ ತೇರು ಒಳಗೆ? ಇರೋದಿಲ್ಲ. ಬೇರೆ ಕಡೆ ಸಾಮಾನ್ಯವಾಗಿ ತೇರಲ್ಲಿ ದೇವಿಯನ್ನ ಅಥವಾ ದೇವರನ್ನ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಆದ್ರೆ ಈ ಕುರ್ಜುಗಳು, ಅದಕ್ಕೆ ಕುರ್ಜು ಅಂತಾನೆ, ತೇರು ಅನ್ನೋದಿಲ್ಲ ಇದನ್ನ. ಇದರಲ್ಲಿ ಯಾವ ದೇವರ ಒಂದು ಫೋಟೋ ಇರ್ತದಷ್ಟೇ. ಕೂತಿರಲ್ಲ, ಸಾಮಾನ್ಯವಾಗಿ ಕೂತಿರಲ್ಲ. ಇದನ್ನ ಇಲ್ಲಿ ನೀವು ಜಾತ್ರೆಯಲ್ಲಿ ಮನುಷ್ಯರೇ ಎಳೆಯೋದು? ಜಾತ್ರೆಯಲ್ಲಿ ಮನುಷ್ಯ ಎಳಿತಾರೆ. ಇಲ್ಲಿ ಎತ್ತುಗಳು ಮತ್ತೆ ಟ್ರ್ಯಾಕ್ಟರ್ಗಳು, ಕ್ರೇನು, JCB ಎಲ್ಲ ಇರ್ತದೆ ಸುತ್ತು. ಈಗೇನು ಉಮೇಶ್ ಅವರೇ, ಜನ ಏನಾದ್ರು ಬಹಳ ಆತಂಕಗೊಂಡಿದ್ದು ಇದೇನಾದ್ರು ಒಂದ್ ರೀತಿ ಅಪಶಕ್ನೋ ಈ ತರದ್ದೇನಾದ್ರು ಮಾತು ಅಥವಾ ಜೀವ ಉಳಿದ್ ಬಿಡ್ತಲ್ಲ ಅನ್ನುವಂತ ನಿರಾಳತೆ ನೀವಲ್ಲಿ ಕೇಳ್ಪಟ್ಟಂಗೆ? ಅಲ್ಲ, ಈ ಟೀಕೆಗಳು ಇದ್ದೇ ಇರ್ತದೆ. ಈ ಟೀಕೆಗಳು ಕೆಲವರು ಅದನ್ನ ಪಾಸಿಟಿವ್ ಅನ್ಕೊಳ್ಳೋರು ಇರ್ತಾರೆ, ಅದು ನೆಗೆಟಿವ್ ಅನ್ನೋದು ಇದ್ದೇ ಇರ್ತಾರೆ. ಟೀಕೆಗಳು ಇದ್ದೇ ಇರ್ತದೆ. ಆದ್ರೆ ತಾಯಿ ಪವಾಡನ ಒಂದೊಂದ್ಸಲ ತೋರ್ಸ್ಲಿಕ್ಕೆ ಇದೆಲ್ಲ ಆಗ್ಬೋದೇನೋ. ತಾಯಿ ಪವಾಡ ಇರ್ಬೇಕಿದಷ್ಟೇ. ಥ್ಯಾಂಕ್ ಯು ಬಹಳ ಶಕ್ತಿ ಸ್ವರೂಪ. ಧನ್ಯವಾದ ಜೊತೆ ಮಾತನಾಡಿದಕ್ಕೆ.